ಕುಟುಂಬ ಅಂದ್ರೆ ಬಂಧು ಬಳಗ, ಮತ್ತೆ ಒಗ್ಗಟ್ಟು, ಕಷ್ಟ ಸುಖಗಳನ್ನೆಲ್ಲ ಹಂಚ್ಕೊಂಡು ಒಂದೇ ಕಡೆ ಇರೋದು, ಹೀಗೆ ಅಲ್ವಾ. ಕುಟುಂಬ ಅಂತಂದ್ರೆ ಬಂಧು ಬಳಗ, ಅಪ್ಪ ಅಮ್ಮ ಅಣ್ಣ ತಂಗಿ, ಹೀಗೆ ನಮ್ಮ ಸುತ್ತಲಿರೋ ನಮ್ಮ ಜನಗಳು, ನಮ್ಮ ಸಂಬಂಧಿಕರ ಜೊತೆ ಒಂದೇ ಸೂರಿನಡಿಯಲ್ಲಿ ಬದುಕೋದು, ಹೌದಲ್ವಾ. ಕುಟುಂಬ ಅಂತಂದ್ರೆ ಒಂದೇ ಸೂರಿನಡಿ ಬದುಕೋದು. ಹಾಗಾದ್ರೆ ಕುಟುಂಬಗಳು ಎಲ್ಲರದು ಒಂದೇ ತರ ಇದೆಯಾ? ನನ್ನ ಕುಟುಂಬಕ್ಕೂ ನಿಮ್ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ವ್ಯತ್ಯಾಸ ಇರುತ್ತಾ, ಅಥವಾ ಎಲ್ಲ ಕುಟುಂಬನೂ ಒಂದೇ ತರ ಇರುತ್ತಾ? ವ್ಯತ್ಯಾಸ ಇದೆ, ಹೌದಲ್ವಾ. ಒಬ್ರು ಮನೆಯಲ್ಲಿ ತಾಯಿ ಇರ್ತಾರೆ, ಒಬ್ರು ಮನೇಲಿ ತಂದೆ ಇರ್ತಾರೆ, ಇರಲ್ಲ. ಹೀಗೆ ಒಬ್ರಿಗೆ ಅಣ್ಣ ತಮ್ಮ ಇರ್ಬೋದು, ಒಬ್ರಿಗೆ ಇಲ್ಲದೆ ಇರ್ಬೋದು. ಹೀಗೆ ಕುಟುಂಬದಲ್ಲಿ ನಾನಾ ಪ್ರಕಾರಗಳಿರುತ್ತೆ. ಎಲ್ಲ ಕುಟುಂಬನೂ ಒಂದೇ ತರ ಇರೋದಿಲ್ಲ. ಹಾಗಾದ್ರೆ ಕುಟುಂಬದ ಪ್ರಕಾರಗಳನ್ನ ನಾವು ಹೇಗೆ ವರ್ಗೀಕರಣ ಮಾಡಕ್ಕಾಗುತ್ತೆ? ನಾನೀಗ ಹೇಳಿದಂಗೆ ನಾನಾ ಪ್ರಕಾರಗಳಿದಾವೆ. ಅದನ್ನ ನಿರ್ದಿಷ್ಟವಾಗಿ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕಂತ ಹೇಳಕ್ಕಾಗುತ್ತಾ? ಅದಕ್ಕಾಗಿ ಕುಟುಂಬನ 3 ವಿಚಾರಗಳನ್ನ ಆಧಾರವಾಗಿ ಇಟ್ಕೊಂಡು ವರ್ಗೀಕರಣ ಮಾಡೋ ಪ್ರಯತ್ನವನ್ನ ಮಾಡಿದ್ದಾರೆ. 3 ವಿಚಾರಗಳು ಯಾವ್ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ಅಧಿಕಾರದ ಆಧಾರದ ಮೇಲೆ ಕುಟುಂಬನ ವರ್ಗೀಕರಣ ಮಾಡಿದ್ದಾರೆ. ಯಾವುದು? ಅಧಿಕಾರದ ಆಧಾರದ ಮೇಲೆ ಕುಟುಂಬವನ್ನ ವರ್ಗೀಕರಣ ಮಾಡಿದ್ದಾರೆ. ಎರಡನೇದು ವಿವಾಹದ ಆಧಾರದ ಮೇಲೆ ಕುಟುಂಬನ ವರ್ಗೀಕರಣ ಮಾಡಿದ್ದಾರೆ. ಮೂರನೇದಾಗಿ ಗಾತ್ರದ ಆಧಾರದ ಮೇಲೆ ವರ್ಗೀಕರಣ ಮಾಡಿದ್ದಾರೆ. ಮೂರು ಅಂಶಗಳ ಆಧಾರದ ಮೇಲೆ ಕುಟುಂಬನ ವರ್ಗೀಕರಣ ಮಾಡಿದ್ದಾರೆ. ಮೊದಲನೇದು ಅಧಿಕಾರದ ಆಧಾರದ ಮೇಲೆ. ಹೆಸರೇ ಹೇಳ್ತಿರೋ ಹಾಗೆ ಅಧಿಕಾರದ ಆಧಾರದ ಮೇಲೆ, ಮನೆಯ ಅಧಿಕಾರವನ್ನ ಯಾರು ವಹಿಸ್ಕೊಂಡಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ಕುಟುಂಬನ ವರ್ಗೀಕರಣ ಮಾಡ್ತಾರೆ. ಇದರಲ್ಲಿ ನಾವು 2 ಪ್ರಕಾರದ ಕುಟುಂಬಗಳನ್ನ ನೋಡಬಹುದು. ಮೊದಲನೇದು ಮಾತೃ ಪ್ರಧಾನ ಕುಟುಂಬ. ಹೇಳ್ದಂಗೆ ಅಧಿಕಾರ, ಮಾತೃ ಪ್ರಧಾನ ಕುಟುಂಬ. ಏನು ಮಾತೃ ಪ್ರಧಾನ ಕುಟುಂಬದಲ್ಲಿ ಹೇಗಿರುತ್ತೆ ಅಂತಂದ್ರೆ, ಅಲ್ಲಿ ತಾಯಿನೇ ಮುಖ್ಯಸ್ಥೆ ಆಗಿರ್ತಾಳೆ. ಮಾತೃ ಪ್ರಧಾನ ಕುಟುಂಬದಲ್ಲಿ ತಾಯಿನೇ ಮುಖ್ಯಸ್ಥೆ ಅಂದ್ರೆ ಅರ್ಥ ಏನು? ಎಲ್ಲ ಕೆಲಸ ಅವಳೇ ಮಾಡ್ತಾಳೆ ಅಂತನಾ? ಅಲ್ಲ. ಮುಖ್ಯಸ್ಥೆ ಅನ್ನೋದ್ರ ಅರ್ಥ ಏನು? ಯಾರು ಹೇಳ್ತೀರಾ? ಉಸ್ತುವಾರಿ, ನಿರ್ಧಾರ ತಗೊಳ್ಳೋ ಅಧಿಕಾರ, ಹೌದಲ್ವಾ? ತಾಯಿನೇ ಮುಖ್ಯಸ್ಥೆ. ಅಂದ್ರೆ ತಾಯಿ ಮುಖ್ಯಸ್ಥೆ ಆಗಿರ್ತಾಳೆ ಅಂತಂದ್ರೆ ಆ ಕುಟುಂಬದ ಎಲ್ಲಾ ಚರ ಮತ್ತೆ ಸ್ಥಿರ ಆಸ್ತಿಗಳಿಗೆ ಅವಳೇ ಒಡತಿಯಾಗಿರ್ತಾಳೆ. ಚರ ಅಂತಂದ್ರೆ, ಸ್ಥಿರ ಆಸ್ತಿಗಳು ಅಂತಂದ್ರೆ ಮನೆ, ಹೊಲ, ತೋಟ, ಇಂಥವು. ಚರಾಸ್ತಿಗಳು ಅಂತಂದ್ರೆ ದುಡ್ಡು, ಕಾಸು, ವ್ಯವಹಾರ, ಇದಕ್ಕೆ ಸಂಬಂಧಪಟ್ಟಿದ್ದು. ಇಂತಹ ಚರ ಮತ್ತೆ ಸ್ಥಿರಾಸ್ತಿಗಳಿಗೆಲ್ಲ ಇವಳೇ ಮುಖ್ಯಸ್ಥೆ ಆಗಿರ್ತಾಳೆ. ಎಲ್ಲದನ್ನು ತಾಯಿಯೇ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾಳೆ. ಮತ್ತೆ ವ್ಯಾಪಾರ ವಹಿವಾಟು ಏನೇ ಇದ್ರೂ ಅವಳೇ ನೋಡ್ಕೊಳ್ತಾ ಇರ್ತಾಳೆ. ಎಲ್ಲಾ ನಿರ್ಧಾರಗಳು ಅವಳ ನಿಯಂತ್ರಣದಲ್ಲೇ ಇರ್ತದೆ. ಇದು ಮಾತೃಪ್ರಧಾನ ಕುಟುಂಬ. ಈಗ ಮಾತೃಪ್ರಧಾನ ಕುಟುಂಬ, ಇದಕ್ಕೊಂದು ಉದಾಹರಣೆ ನಿಮಗೆ ಹೇಳೋದಾದ್ರೆ, ಈಗ ನಮ್ದೊಂದು ಶಾಲೆ, ಒಂದು ಶೈಕ್ಷಣಿಕ ವಾತಾವರಣದಲ್ಲಿ ಮಹಿಳಾ ಮುಖ್ಯೋಪಾಧ್ಯಾಯರಿದ್ದಾಗ ಅವರೇ ಎಲ್ಲ ನಿರ್ಧಾರಗಳನ್ನ ತಗೊಳ್ತಾರಲ್ವಾ, ಅದೇ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು. ಮಾತೃಪ್ರಧಾನ ಕುಟುಂಬ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದಕ್ಕೆ ಮಹಿಳಾ ಮುಖ್ಯೋಪಾಧ್ಯಾಯರಿರುವಂತಹ ಶಾಲೆ ಒಂದು ಉದಾಹರಣೆ ಆಗುತ್ತೆ. ಹೇಗೆ ಅವರೇ ಎಲ್ಲದನ್ನು ನಿಯಂತ್ರಣ ಮಾಡ್ತಾರೆ, ಹಾಗೆ ತಾಯಿನೇ ನಿಯಂತ್ರಣ ಮಾಡ್ತಾರೆ. ಇನ್ನು ಎರಡನೇದು ಪಿತೃಪ್ರಧಾನ ಕುಟುಂಬ. ಇಲ್ಲಿ ತಂದೆ ಮುಖ್ಯಸ್ಥ ಆಗಿರ್ತಾನೆ. ಇದೇ ತರ ಸ್ಥಿರ ಮತ್ತೆ ಚರಾಸ್ತಿಗಳಿಗೆ ಅವನೇ ಒಡೆಯನಾಗಿರ್ತಾನೆ. ಎಲ್ಲಾ ವ್ಯಾಪಾರ ವಹಿವಾಟುಗಳ ಸಂಪೂರ್ಣ ನಿರ್ಧಾರವನ್ನ ತಂದೆಯೇ ತೆಗೆದುಕೊಳ್ತಾ ಇರ್ತಾನೆ.
ಇನ್ನು ವಿವಾಹದ ಆಧಾರದ ಮೇಲೆ ಬಂದ್ರೆ ಅಲ್ಲೂ ಎರಡು ವಿಧದ ಕುಟುಂಬಗಳನ್ನ ನಾವು ನೋಡಬಹುದು. ಏಕಪತ್ನಿತ್ವ, ಬಹುಪತ್ನಿತ್ವ. ಏಕಪತ್ನಿತ್ವ ಮತ್ತೆ ಬಹುಪತ್ನಿತ್ವ. ಏಕಪತ್ನಿತ್ವ ಅಂತಂದ್ರೆ ಪುರುಷನು ಒಬ್ಬ ಮಹಿಳೆಯನ್ನ ತನ್ನ ಹೆಂಡತಿಯಾಗಿ ಹೊಂದಿರುವಂತಹ ವೈವಾಹಿಕ ವ್ಯವಸ್ಥೆ, ಇದನ್ನ ಏಕಪತ್ನಿತ್ವ ಅಂತ ಹೇಳಿ ಕರೀತೀವಿ. ಬಹುಪತ್ನಿತ್ವ ಅಂತಂದ್ರೆ ಒಬ್ಬ ಪುರುಷನು ಅನೇಕ ಮಹಿಳೆಯರನ್ನ ಹೆಂಡತಿಯಾಗಿ ಹೊಂದಿರುವಂತಹ ಒಂದು ವೈವಾಹಿಕ ವ್ಯವಸ್ಥೆ. ವೈವಾಹಿಕ ವ್ಯವಸ್ಥೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆ ಪದ. ಇದು ಏಕಪತ್ನಿತ್ವ, ಬಹುಪತ್ನಿತ್ವ ಇದು ನಮಗೆ ಪುರಾತನ ಕಾಲದಿಂದಲೂ ನಾವು ನೋಡ್ಕೊಂಡು ಬಂದಿದ್ದೀವಿ. ಆದ್ರೆ ಈಗ ನಾವು ಭಾರತೀಯರು, ಅದರಲ್ಲೂ ಹಿಂದೂಗಳು ಏಕಪತ್ನಿತ್ವ ವ್ಯವಸ್ಥೆಯನ್ನ ಹೆಚ್ಚಾಗಿ ನಂಬ್ತೇವೆ. ವಿವಿಧ ಧರ್ಮದವರು, ವಿವಿಧ ಪಂಗಡದವರು, ವಿವಿಧ ಸ್ಥಳದವರು ಇವೆರಡರಲ್ಲಿ ಬೇರೆ ಎರಡನ್ನೂ ಸಹ ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಗಮನಿಸಬಹುದು. ಇನ್ನು ಗಾತ್ರದ ಆಧಾರದ ಮೇಲೆ, ಹೆಸರೇ ಹೇಳ್ತೇನೆ ಗಾತ್ರದ ಆಧಾರ. ಗಾತ್ರ ಅಂತಂದ್ರೆ ದೊಡ್ಡದು ಅಂತ, ಎಲ್ಲ ದೊಡ್ಡೋರಿದ್ದಾರೆ ಆ ತರನ, ಹೌದಲ್ವಾ? ಗಾತ್ರದ ಆಧಾರದ ಮೇಲೆ. ಈಗ ನಾನು ನಿಮಗೆ ಒಂದು ಚಿತ್ರನ ತೋರಿಸ್ತೀನಿ. ಈ ಚಿತ್ರನ ನೋಡಿ, ಏನನ್ಸುತ್ತೆ ಗಾತ್ರದ ಬಗ್ಗೆ? ಈಗ ಗಾತ್ರದ ಆಧಾರದ ಮೇಲೆ ಅಂತ ಹೇಳ್ತಿದ್ವಿ, ದೊಡ್ಡ ಗಾತ್ರದ ಕುಟುಂಬನ, ಚಿಕ್ಕ ಗಾತ್ರದ ಕುಟುಂಬ. ಚಿಕ್ಕ ಗಾತ್ರದ ಕುಟುಂಬ ಹೇಗೆ ಹೇಳ್ತೀರಿ? ಚಿಕ್ಕ ಗಾತ್ರದ ಕುಟುಂಬ ಅಂತ ಸದಸ್ಯರ ಸಂಖ್ಯೆ, ಹೌದಲ್ವಾ? ಇದೆ. ಗಾತ್ರದ ಆಧಾರದ ಮೇಲೆ ನಾವು ಎರಡು ತರ ಕುಟುಂಬಗಳನ್ನ ವರ್ಗೀಕರಣ ಮಾಡ್ತೇವೆ. ಮೊದಲನೇದು ಅವಿಭಕ್ತ ಕುಟುಂಬ, ಇನ್ನೊಂದು ವಿಭಕ್ತ ಕುಟುಂಬ. ಅವಿಭಕ್ತ ಏನು? ಬೇರೆ ಮಾಡಕ್ಕೆ ಆಗದೆ ಇರೋದು. ಅವಿಭಕ್ತ ಅಂದ್ರೆ ಏನು? ಬೇರೆ ಮಾಡಕ್ಕೆ ಸಾಧ್ಯ ಇಲ್ದಿರುವಂತದ್ದು ಅಂತ. ಅವಿಭಕ್ತ ಕುಟುಂಬ ಅಂತಂದ್ರೆ ಈ ಚಿತ್ರನ ಗಮನಿಸಿ. ಮೊದಲನೇ ಚಿತ್ರದಲ್ಲಿ ಏನ್ ಗಮನಿಸಿದ್ರಿ? ಸದಸ್ಯರ ಸಂಖ್ಯೆ 3 ರಿಂದ 4 ಇತ್ತು. ಇದರಲ್ಲಿ ಎಷ್ಟಿದ್ದಾರೆ ಸದಸ್ಯರು? 4ಕ್ಕಿಂತ ಜಾಸ್ತಿ ಜನಗಳಿದ್ದಾರೆ. ಈ ತರದ ಕುಟುಂಬಗಳನ್ನ ನಾವು ಅವಿಭಕ್ತ ಕುಟುಂಬ ಅಂತ ಹೇಳಿ ಕರಿತೀವಿ. ಅಂದ್ರೆ 3 ತಲೆಮಾರಿನವರು ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸಿಸುವುದು ಅಂತ ಅರ್ಥ. 3 ತಲೆಮಾರಿನವರು. 3 ತಲೆಮಾರು ಅಂದ್ರೆ ನಾವಿದೀವಿ, ಈಗ ಮಕ್ಕಳು, ನಮ್ದೆಲ್ಲ 1 ತಲೆಮಾರು. ನಮ್ ತಂದೆ ತಾಯಿನೂ ನಮ್ ಜೊತೆನೆ ಇದ್ದಾರೆ, ಅದು 2ನೇ ತಲೆಮಾರು. ಅವ್ರ ತಂದೆ ತಾಯಿನೂ ನಮ್ ಜೊತೆನೆ ಇದ್ದಾರೆ, ಅಂದ್ರೆ ನಮ್ಮ ಅಜ್ಜ ಅಜ್ಜಿ, ಇದು 3 ತಲೆಮಾರು, 3ನೇ ತಲೆಮಾರು. ಹೀಗೆ 3 ತಲೆಮಾರಿನವರು ಸಹ ಒಂದೇ ಮನೆಯಲ್ಲಿ ಒಂದೇ ಅಡಿಗೆ ಮಾಡ್ಕೊಂಡು ಒಂದೇ ಸೂರ್ನಡಿ ಬದುಕ್ತಾ ಇದೀವಿ ಅಂತಂದ್ರೆ ಅದು ಅವಿಭಕ್ತ ಕುಟುಂಬ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಅವಿಭಕ್ತ ಕುಟುಂಬದಲ್ಲಿ ನೋಡಬಹುದಾದಂತಹ ಮುಖ್ಯ ಲಕ್ಷಣಗಳು ಅಂತಂದ್ರೆ, ಇವರು ಎಲ್ಲರೂ, ಕುಟುಂಬದಲ್ಲಿರೋರೆಲ್ಲ ಒಂದೇ ಧರ್ಮವನ್ನ ಪಾಲಿಸ್ತಾರೆ. ಮತ್ತೆ ಕುಟುಂಬದಲ್ಲಿರುವಂತಹ ಆಸ್ತಿ ಸಮಾನವಾಗಿ ಎಲ್ಲರಿಗೂ ಹಂಚಿಕೆ ಆಗ್ತದೆ. ಇವರು ಕುಟುಂಬದವರು ಆಗ್ಲೇ ಹೇಳ್ದಂಗೆ ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ, ಒಂದೇ ಅಡಿಗೆಯನ್ನ ಊಟ ಮಾಡ್ತಾರೆ. ಇದರಲ್ಲಿ ಮನೆಯ ಹಿರಿಯ, ವಯಸ್ಸಿನಲ್ಲಿ ಹಿರಿಯ ಯಾರಿರ್ತಾರೋ ಅವರೇ ಮನೆಯ ಮುಖ್ಯಸ್ಥರಾಗಿರ್ತಾರೆ ಅವಿಭಕ್ತ ಕುಟುಂಬದಲ್ಲಿ. ಇನ್ನು ವಿಭಕ್ತ ಕುಟುಂಬಕ್ಕೆ ಬಂದ್ರೆ ನಾನು ಆಗ್ಲೇ ತೋರಿಸ್ದೆ ಈ ಚಿತ್ರ. ಇದರಲ್ಲಿ ತಂದೆ ತಾಯಿ ಮತ್ತೆ ಅವಿವಾಹಿತ ಮಕ್ಕಳು ಅಂತ ಹೇಳ್ತೀವಿ. ಮದುವೆ ಆಗದೆ ಇರುವಂತಹ ಮಕ್ಕಳು ಮಾತ್ರ ವಾಸ ಮಾಡ್ತಾರೆ. ತಂದೆ ತಾಯಿ ಅವರ ಅವಿವಾಹಿತ ಮಕ್ಕಳುಗಳು ಮಾತ್ರ ವಾಸ ಮಾಡುವಂತಹ ಕುಟುಂಬ ವಿಭಕ್ತ ಕುಟುಂಬ. ವಿಭಕ್ತ ಕುಟುಂಬಗಳು ಇರೋದಕ್ಕೆ, ಅಂದ್ರೆ ಕುಟುಂಬ ಅಂದ್ರೆ ಅವಿಭಕ್ತ ಅಂತಾನೆ ಕಾನ್ಸೆಪ್ಟ್ ಇರೋದೇ ಹಾಗೆ, ಬಟ್ ಅದು ವಿಭಕ್ತ ಆಗಿದೆ. ತೆಗೆದು ಹಾಕಿದ್ದಾರೆ, ಬೇರೆ ಮಾಡಿದ್ದಾರೆ. ಯಾಕೆ ಬೇರೆ ಆಗಿರ್ಬೋದು? ಯಾಕೆ 4 ಜನ ಇರೋಕೆ ಪ್ರಿಫರ್ ಮಾಡುವಂತಹ ವಿಭಕ್ತ ಕುಟುಂಬಗಳು ಹುಟ್ಕೊಂಡಿರ್ಬೋದು? ಅದಕ್ಕೆ ಕಾರಣಗಳೇನೇನಿರ್ಬೋದು? ಯಾರಾದ್ರೂ ಹೇಳ್ತೀರಾ? ಜಾಯಿಂಟ್ ಫ್ಯಾಮಿಲಿಯಿಂದ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಶಿಫ್ಟ್ ಆಗಿದೀವಿ ಅಲ್ವಾ, ಏನ್ ಕಾರಣ ಇರ್ಬೋದು? ಹೊಂದಾಣಿಕೆ ಇಲ್ಲದೆ ಇರೋದು, ಮತ್ತೆ ಉದ್ಯೋಗ, ಹೌದು, ಮತ್ತೆ ಆಧುನಿಕತೆ, ಹೌದಲ್ವಾ? ಈಗ ಹೇಗೆ ಅಂತಂದ್ರೆ ನಮಗೆ ನಂದು ಅನ್ನುವಂತಹ ಒಂದು ಇದು ಜಾಸ್ತಿ ಆಗಿದೆ. ಅದು ಜಾಸ್ತಿ ಆಗಕ್ಕೆ ಅಫ್ಕೋರ್ಸ್ ಏನ್ ಕಾರಣ?
ನಗರೀಕರಣನೇ ಕಾರಣ. ನಾವು ಇವಾಗ ನಗರಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ. ಇಲ್ಲಿ ಅಷ್ಟು ಜನರು ಒಂದೇ ಕಡೆ ಬದುಕೋಕ್ ಸಾಧ್ಯ ಆಗಿಲ್ದಿರುವಂತಹ ಕಟ್ಟಡಗಳ ಕೊರತೆ ಇರ್ಬೋದು, ಅಥವಾ ನಮಗೆ ಅದನ್ನ ಭರಿಸುವಂತ ಶಕ್ತಿ ಇಲ್ಲದೆ ಇರೋದ್ರಿಂದ ಇರ್ಬೋದು. ಹೀಗೆ ನಾನಾ ಕಾರಣಗಳಿಂದಾಗಿ ವಿಭಕ್ತ ಕುಟುಂಬಗಳು ಸಹ ಹುಟ್ಟುಕೊಂಡಿವೆ ಇತ್ತೀಚಿನ ದಿನಗಳಲ್ಲಿ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಕುಟುಂಬಗಳು ಅಂದ್ರೆ ಏನು, ಕುಟುಂಬಗಳನ್ನ ಯಾವ್ಯಾವ ಆಧಾರದ ಮೇಲೆ ವಿಂಗಡಿಸ್ತೀವಿ, ಅದರಲ್ಲಿ ಎಷ್ಟು ಪ್ರಕಾರಗಳಿದಾವೆ ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಮಕ್ಕಳೇ ಹೇಳಿ, ಕುಟುಂಬ ಅಂದ್ರೆ ಏನು ಹೇಳಿ. ಒಂದು ತಲೆಮಾರಿನ ಅಥವಾ 2-3 ತಲೆಮಾರಿನವರು ಒಂದೇ ಸೂರಿನಲ್ಲಿ ಕಷ್ಟ ಸುಖ ಎಲ್ಲವನ್ನು ಹಂಚಿಕೊಂಡು ಬದುಕ್ತಕ್ಕಂಥ ಕುಟುಂಬವನ್ನು ನಾವು ಕುಟುಂಬ ಅಂತ ಹೇಳಿ ಕರಿತೀವಿ. ಬಂಧು ಬಳಗ, ನಮ್ಮ ಅಣ್ಣ ತಮ್ಮ ಅಪ್ಪ ಅಮ್ಮ ಎಲ್ಲರೂ ಒಂದೇ ಸೂರಿನಲ್ಲಿ ಒಂದೇ ಅಡಿಗೆ ಮಾಡೋದನ್ನು ಕುಟುಂಬ. ಸರಿ, ಕುಟುಂಬದಲ್ಲಿ ಎಷ್ಟು ಪ್ರಕಾರಗಳಿವೆ ಅಭಿಷೇಕ್? ಮೂರು ಪ್ರಕಾರ. ಯಾವ? ಒಂದು ವಿವಾಹದ ಆಧಾರದ ಮೇಲೆ, ಗಾತ್ರದ ಆಧಾರದ ಮೇಲೆ ಇರುವಂತಹ ಕುಟುಂಬಗಳ ಪ್ರಕಾರಗಳು ಯಾವ್ಯಾವು? ಸಂಗೀತ. ವಿಭಕ್ತ ಮತ್ತೆ ಅವಿಭಕ್ತ ಕುಟುಂಬ.